ಹಾಯ್ ಎಲ್ರಿಗೂ ಟೆರೆಸ್ ಗಾರ್ಡನಿಂಗ್ ಬಿಗಿನರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿಗೆ ನಾನು ಟೆರೆಸ್ ಗಾರ್ಡನ್ ಶುರು ಮಾಡಿ 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ಈ 6 ತಿಂಗಳಲ್ಲಿ ನಾನು ಏನೇನೆಲ್ಲ ಕಲ್ತಿದ್ದೀನಿ, ನನಗೆ ಎಷ್ಟೆಷ್ಟೆಲ್ಲ ಈ ಟೆರೆಸ್ ಗಾರ್ಡನ್ ಕೊಟ್ಟಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಮಾಡಿದೆ, ಇದನ್ನೆಲ್ಲ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮತ್ತು ನಾನು ಇವಾಗ ಸ್ವಲ್ಪ ದಿನ ವೀಡಿಯೋಸ್ ಮಾಡೋದು ಬಿಟ್ಬಿಟ್ಟಿದ್ದೆ. ಐ ಆಮ್ ಸೊ ಸಾರಿ. ಇನ್ಮೇಲೆ ಕರೆಕ್ಟಾಗಿ ಮಾಡಬೇಕು ಅಂತ ಕರೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆದಷ್ಟು ವೀಡಿಯೋಸ್ನ ಫುಲ್ ನೋಡಿ. ಸ್ವಲ್ಪ ಬೋರಿಂಗ್ ಅನ್ನಿಸ್ಬೋದು, ಬಿಕಾಸ್ ನಾನು ಬಿಗಿನರ್ ಆಗಿರೋದ್ರಿಂದ. ಫ್ಯೂಚರಲ್ಲಿ ನಾನು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ. ನೋಡಿ, ಈ ಗಾರ್ಡನಲ್ಲಿ ಇದು ತೊಗರಿ ಗಿಡ, ಇದರೊಳಗೆ ನಾನು ಕಬ್ಬು ಹಾಕಿದೆ, ಬಟ್ ಕಬ್ಬರೆಲ್ಲ ಚಿಲ್ಲೀಸ್ ಬರ್ತಿದೆ. ನೋಡಿ, ಟೊಮೆಟೊಸ್ ಅಂತೂ ಹೆಚ್ಚು ಕಮ್ಮಿ ಒಂದು 2 kg ಟೊಮೆಟೊಸ್ ಸಿಕ್ಕಿದೆ ನನಗೆ ಈ 6 ಮಂತ್ಸಲ್ಲಿ. ಮತ್ತು ಪೊಟ್ಯಾಟೋಸ್, ಈ ಆಲೂಗೆಡ್ಡೆನೂ ಹಾಕಿದ್ದೆ. ಆಲೂಗೆಡ್ಡೆ ಬಂದಿದೆ, ಬಟ್ ಮೇಲ್ಗಡೆ ಬಂದಿರೋದ್ರಿಂದ ಗ್ರೀನಾಗಿ ತಿರುಗಿ ಅದರಲ್ಲೂ ಗಿಡ ಬರ್ತದೆ. ಸೊ ಅದು ಬಂದು ಎಷ್ಟು ಸಿಗುತ್ತೆ ನೋಡೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು 2 ಮಂತ್ಸ್ ಪಪ್ಪಾಯ ಟ್ರೀ ಅನ್ಕೋತೀನಿ, 2 ತಿಂಗಳು ಪಪ್ಪಾಯ ಟ್ರೀ. ಇದು 2-3 ಗಿಡ ಒಂದೊಂದರಲ್ಲೇ ಇದೆ. ಕಿತ್ತೆಸೋಕ್ಕೂ ಇಷ್ಟ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದ್ರ ಜೊತೆಲಿ ಶುಂಠಿನೂ ಇದೆ ಇದರೊಳಗೆ. ನೆಕ್ಸ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ, ಏನಂತೀರ ನಾವು ಅದನ್ನು, ದೊಡ್ಡ ಪತ್ರೆ ಅಂತೀವಿ. ಈ ದೊಡ್ಡ ಪತ್ರೆನೂ ಅಷ್ಟೇ ತಂದಾಕಿದ್ದು ಒಂದೇ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪುದೀನ ಆಲ್ಮೋಸ್ಟ್ ಅಲ್ಲಿ ಹೋಗೇ ಬಿಟ್ಟಿತ್ತು, ನಾನು ಫುಲ್ ಹೊಂಟೆ ಹೋಯಿತು ಅಂದ್ಕೊಂಡೆ. ಬಟ್ ಆಮೇಲೆ ತಿರ್ಗಿ ವಾಪಸ್ ಚಿಗೋಕ್ಕೆ ಶುರುವಾಯಿತು. ಇಷ್ಟು ದಿನದಲ್ಲಿ ನನಗೆ ಗೊತ್ತಾಗಿದೆ ಏನಂದರೆ, ಬೇಸಿಗೆಲಿ ಪ್ರತಿಯೊಂದು ಗಿಡ ಆಗಲಿ, ಪ್ರತಿಯೊಂದು ಫ್ರೂಟಿಂಗ್ ಫ್ಲವರಿಂಗ್ ಯಾವುದೇ ಗಿಡ ಆದ್ರೂ ಬೇಸಿಗೆಲಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೀರು ಮತ್ತು ಅದಕ್ಕೆ ಬೇಕಾದಷ್ಟು ಗೊಬ್ಬರ ಕೊಟ್ಟರೆ ದ ಫಾಸ್ಟ್ ಗ್ರೋತು ಮತ್ತು ಜಾಸ್ತಿ ಗ್ರೋತ್ ಆಗೋದೇ ಬೇಸಿಗೆಯಲ್ಲಿ, ಬಿಕಾಸ್ ಎಕ್ಸಸ್ ಆಫ್ ಸನ್ಲೈಟ್ ಇರೋದ್ರಿಂದ. ಒಂದ್ಸಲ ಅಡ್ಲಕಾಯಿ ಗಿಡನೂ ಅಷ್ಟೇ ಬಂದು ಹಾಳಾಗೋಗ್ಬಿಟ್ಟಿತ್ತು, ಈ ಅಡ್ಲಕಾಯ್ದು ಆಗ್ಲಕಾಯ್ದು ಎರಡೂ. ಸೊ ನಾನು ಯಾವಾಗಲೂ ಬೀಜ ಹಾಕಿ ತಿರ್ಗಿ ಇವಾಗ ಉಟ್ಕೊಂಡಿದ್ದೆ. ಇದ್ರೊಳಗೆ ಒಂದು ಆಗ್ಲಕಾಯಿ ಬಿಟ್ಟಿದೆ, ಎಷ್ಟು ದಪ್ಪಾಗಿದೆ ಗೊತ್ತಾ ನೋಡಿ, ಒಂದೇ ಬಿಟ್ಟಿರೋದು. ಇನ್ನೂ ಮೇಲೆ ಹೋಗಿ ನನಗೇನು ಇನ್ನೂ ಸ್ವಲ್ಪ ಮೇಲೆ ಹೋದ್ಮೇಲೆ ಬಿಡಲಿ. ಸೀಡ್ಸ್ ನಾನು ಹಾಕಿದ್ದಲ್ಲ, ನಾನು ಮುಂಚೆ ಯಾವಾಗಲೂ ಹಾಕಿದ್ದು, ಜರ್ಮಿನೇಟ್ ಆಗಿದ್ದು, ಇವಾಗ ಜರ್ಮಿನೇಟ್ ಆಗಿರೋದು. ಇದಾದಮೇಲೆ ನೆಕ್ಸ್ಟು ಇದು ಆ್ಯಕ್ಚುಲಿ ನನ್ನ ವೀಡಿಯೋಸ್ ಮುಂಚೆ ನೋಡಿದ್ದೀರ, ಆದರೆ ಇದನ್ನು ನೋಡಿರ್ತೀರ. ಇದು ಹೆಚ್ಚು ಕಮ್ಮಿ 1 ವರ್ಷ, ಇದು 6 ತಿಂಗಳು, ಸಾರಿ 1 ವರ್ಷದಂತೀನಿ, 6 ತಿಂಗಳದು ಕರ್ಬೇವಿನ ಸೊಪ್ಪು ಇಷ್ಟು ಬಂದಿದೆ ಫ್ರಮ್ ಸೀಡ್ಸ್. ಸೀಮೆ ಬದನೆಕಾಯಿ ಮೇಲ್ಗಡೆ ಒಣಗೋ ಕೆಳಗಡೆಯಿಂದ ಚಿಗುರ್ತಾ ಇದೆ, ನೋಡ್ಬೇಕು ಏನಾಗಬೇಕಂತ. ಇದು ಸೇಮ್ 2 ಮಂತ್ಸ್ ಪಪಾಯ ಟ್ರೀ ಅಲ್ಲ, ಪ್ಲ್ಯಾಂಟ್. ಇದಂತೂ ಬೆಳೀತಿದೆಯಲ್ಲೋ ಗೊತ್ತಾಗ್ತಿಲ್ಲ. ನಿಂಬೆಹಣ್ಣು ಗಿಡ ಎಷ್ಟಿದೆಯೋ ಅಷ್ಟೇ ಇದೆ, 2 ಇಂಚೇ ಇದೆ. ನೋಡಬೇಕು ಈ ಎಕ್ಸಸ್ ಎಲ್ಲ ತೆಗೆದುಬಿಟ್ಟ ಮೇಲೆ ಬೆಳೆಯುತ್ತೇನೋ ಅಂತ. ಬನ್ನಿ ನಾನು ನಿಮ್ಗೊಂದು ತೋರಿಸ್ತೀನಿ. ನೋಡಿ, ಕಾಣಿಸ್ತಿದೆಯಾ? ಈ ಕಾರ್ನ್ಫ್ಲವರಲ್ಲಿ ಆಲ್ರೆಡಿ ಒಂದು ಸ್ಮಾಲ್ ಗೋಬಿ ಫಾರ್ಮ್ ಆಗ್ತಾಯಿದೆ. ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ. ನನಗಂತೂ ಸಿಕ್ಕಾಬಡೆ ಖುಷಿ ಕೊಟ್ಬಿಡ್ತಿದೆ ನೋಡಿದ ತಕ್ಷಣ. ಅದಿಷ್ಟು ಚಿಕ್ಕದೆ, ಹೆಚ್ಚು ಕಮ್ಮಿ ಅದು ಎಷ್ಟಿದೆ ಅಂದರೆ ಒಂದು ಬೆರಳಷ್ಟು ಅಪ್ಪ ಇರ್ಬೋದು. ನನಗಂತೂ ಎಷ್ಟೋ ದೊಡ್ಡದಾಗಿ ಕಾಣಿಸೋ ಥರ ಫೀಲ್ ಆಗ್ತಿದೆ ಅದು ನೋಡ್ತಿದ್ರೆ. ನೋಡಬೇಕಾದ್ರೆ ನೆಗ್ ಬರುತ್ತೆ ಅಂತ. ಇದು ಅವರೆಕಾಯಿ ಗಿಡದಲ್ಲೂ ಒಂದು 6 ಅವರೆಕಾಯಿ ಬಂದಿತ್ತು. ಆ್ಯಂಡ್ ನಂಗೆ ಟೊಮೆಟೊ ಚೆನ್ನಾಗಿ ಬಂದಿದೆ. ಮಾರ್ನಿಂಗ್ ಗ್ಲೋರಿ ನೋಡಿ, ಅಲ್ಲ ಇದು ನನ್ನ ಪ್ರಕಾರ ಮಳ್ಳೆ ಹೂವಿನ ಗಿಡ ಅನ್ಕೋತೀನಿ. ಹೇಗಂದರೆ ನಾನು ಮಳ್ಳೆ ಹೂವಿನ ಗಿಡದ ಬೀಜ ತಂದು ಹಾಕಿದ್ದೆ. ಅದು 2 ಗಿಡ ಬಂದಿತ್ತು, ಒಂದು ರೀಪಾಟ್ ಮಾಡುವಾಗ ಕಿತ್ತೋಯ್ತು. ಇದು ಅದಕ್ಕೆ ಏನು ಮಾಡೋಕ್ಕೋಗಿಲ್ಲ, ಅಲ್ಲೇ ಬಿಟ್ಟಿದ್ದೀನಿ. ಬಿಳಿ ಶಂಖಪುಷ್ಪ ನೋಡಿ. ಬಟ್ ಇದ್ರ ಬೆನಿಫಿಟ್ಸ್ ಏನು ನಂಗೆ ಗೊತ್ತಿಲ್ಲ, ಹೇಗೆ ಯೂಸ್ ಮಾಡಬೇಕು ಅಂತ. ಬಟ್ ಇದ್ರ ಬಗ್ಗೆ ತಿಳ್ಕೊಬೇಕು ಸ್ವಲ್ಪ. ಬಟ್ ಹೋಗಿದ ತಕ್ಷಣ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಮೇಲ್ಗಡೆ ನೋಡಿ, ಚಿಕ್ಕ ಗಿಡದಲ್ಲೂ ಎಷ್ಟೊಂದು ಹೂ ಬಿಟ್ಟಿದೆ. ಕಮ್ಮಿ ಅಂದರೂ ದಿನಕ್ಕೆ ಒಂದು 3-4 ಹೂವು ಇರುತ್ತೆ ಇದ್ರೊಳಗೆ. ಆ ಹೂವು ಕಿತ್ಕೊಳ್ಳಿ ಅಂದರೆ ಹೀಗೆ ಅದು ಸೀಡ್ಸಾಗಿ ಕನ್ವರ್ಟ್ ಆಗುತ್ತೆ. ಇದು ಒಂದು ಆಗ್ಲಕಾಯಿ ಗಿಡದಲ್ಲಿ ನೋಡಿ, ಆಗ್ಲಕಾಯಿ ಗಿಡದಲ್ಲಿ ಪುಟ್ಟ ಆಗ್ಲಕಾಯಿ. ಇದರಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ. ಇನ್ನು ಮೆಣಸಿನ್ಕಾಯಿ ಗಿಡ ಇದು ನಾನೇ ಕಿತ್ತಾಕ್ಬಿಟ್ಟೆ, ಜಾಸ್ತಿ ಇರಬಾರ್ದು ಅಂತ. ಈಗ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನಾನು ಪೊಮೊಗ್ರನೇಟ್ ಬಿಟ್ಟಿದ್ದೀನಿ. ಪೊಮೊಗ್ರನೇಟ್ ಗಿಡಗಳು ಯಾಕೋ ಜಾಸ್ತಿ ದೊಡ್ಡದಾಗಿಲ್ಲ, ಬಟ್ ಒಂದರಲ್ಲಿ ತುಂಬ ದೊಡ್ಡದಾಗಿದೆ, ಅದನ್ನು ತೋರಿಸ್ತೀನಿ. ಇದರಲ್ಲಿ ಈ ಕ್ಯಾಪ್ಸಿಕಮ್ ಅಲ್ಲ, ಈ ಕಾಲಿಫ್ಲವರಲ್ಲಿ ಗಿಡದೊಳಗೆ ಆಲ್ರೆಡಿ ಹುಳ ಆಗಿಬಿಟ್ಟಿದೆ. ಇದರೊಳಗೆ ಮೇ ಬಿ ಕಾಯಿ ಬರೋ ಡೌಟು ಅನ್ಕೋತೀನಿ, ಬಿಕಾಸ್ ಹುಳ ಆಲ್ರೆಡಿ ತಿನ್ನೋಕ್ಕೆ ಶುರು ಆಗಿಬಿಟ್ಟಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿ, ಕಾಣಿಸ್ತಿದೆಯಾ? ಕಾಣಿಸ್ತಿಲ್ಲ ಅನ್ಕೋತೀನಿ. ಸ್ವಲ್ಪ ಝೂಮ್ ಮಾಡ್ತೀನಿ. ಕಾಣಿಸ್ತಿಲ್ಲ ಅಲ್ಲ, ಸಾರಿ. ಈ ಸಲ ವೀಡಿಯೋ ನಾನು ಆರಿಜೆಂಟಲಾಗಿ ಮಾಡಬೇಕಾಗಿತ್ತು, ವರ್ಟಿಕಲಾಗಿ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮಿಂದ ನೋಡ್ಕೊತೀನಿ. ನಾನು ಇದೊಂದು ಯಾವಾಗಲೂ ಮಿಸ್ಟೇಕ್ ಮಾಡ್ತಿರ್ತೀನಿ.
ದೆನ್ ಈ ಗಿಡ ನೀವು ನನ್ನ ಮುಂಚಿನ ವೀಡಿಯೋ ನೋಡಿದರೆ ಫುಲ್ ಎಲ್ಲ ಒಂದು ಕಪ್ಪಿರವೆ ಆಗಿಬಿಟ್ಟು ಫುಲ್ ಎಲ್ಲ ಹೋಗ್ಬಿಟ್ಟಿತ್ತು. ಆಮೇಲೆ ಒಂದು ಸಲ ಮಜ್ಜಿಗೆ ಹಾಕಿದೆ ಅಷ್ಟೇ. ನೋಡಿ ತಿರ್ಗಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಿನ್ನೆ ನಾನು ರಿಪೋರ್ಟ್ ಮಾಡಬೇಕಾದ್ರೆ ನಾನು ಮಲ್ಲಿಗೆ ಗಿಡಗಳನ್ನೆಲ್ಲ ರಿಪೋರ್ಟ್ ಮಾಡಿದ್ದೀನಿ. ಅದನ್ನು ಈ ವಿಡಿಯೋದಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ರಿಪೋರ್ಟ್ ಮಾಡೋದೆಲ್ಲ ತೋರಿಸಿಲ್ಲ ನಾನು. ಪಾಟಿಂಗ್ ಮಾಡಿದ್ಮೇಲೆ ಹೆಂಗೆ ಅಂತ ತೋರಿಸಿದ್ದೀನಿ. ಯಾವ ಬಕೆಟಿಗೆ ನಾನು ಪಾಟಿಂಗ್ ಮಾಡಿದೆ ಅಂದರೆ ಈ ಬಕೆಟ್, ನೆಕ್ಸ್ಟ್ ಬಕೆಟ್. ಈ ಬಕೆಟಿಗೆ ಪಾಟಿಂಗ್ ಮಾಡಿ ಇದರಲ್ಲಿರೋ ಮಣ್ಣು ಸುರ್ಕೊಂಡೆ. ಇದರಲ್ಲಿ ಎಷ್ಟು ಎರೆಹುಳ ಇತ್ತು ಅಂದರೆ ಮೈ ಗಾಡ್, ಹೆಚ್ಚು ಕಮ್ಮಿ ಒಂದು 1/4 kg ಅಷ್ಟು ಎರೆಹುಳ ಇತ್ತು. ಆವಾಗ ನನಗೆ ಗೊತ್ತಾಯ್ತು, ವಾವ್, ನನಗೆ ಎಷ್ಟು ಚೆನ್ನಾಗಿ ನನಗೆ ಆರ್ಗ್ಯಾನಿಕ್ ಆಗಿದೆ, ವಿತೌಟ್ ಎನಿ ಫರ್ಟಿಲೈಸರ್. ಎಷ್ಟು ಸೂಕ್ಷ್ಮಾಣುಜೀವಿಗಳಿದ್ದಾವೆ ನನ್ನ ಬಕೆಟ್ಗಳಲ್ಲಿ. ಅದು ಇದು ತಿನ್ನೋದ್ರೆ ನನಗೆ ಎಷ್ಟು ಹೆಲ್ದಿಯಾಗಿರ್ತೀನಿ ಅನ್ನೋದು ನನಗೆ ಅವಾಗ ಗೊತ್ತಾಯಿತು. ಎಷ್ಟು ಖುಷಿ ಆಯ್ತು ಅಂದರೆ ಆ ಎರೆಹುಳಗಳು ನೋಡಿ. ಬಟ್ ಅದನ್ನೆಲ್ಲ ನಂಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ನಾನು ಏನಾದರೂ ಪಾಟಿಂಗು ಮಿಕ್ಸಿಂಗು ಮಾಡಬೇಕಾದ್ರೆ ನಾನೇ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದು ಕೆಲವು ವೀಡಿಯೋಸ್ ಇಟ್ಕೊಂಡು ಒಂದು ಮಾಡಿದ್ರೆ ಅದು ಪಾಟಿಂಗ್ ಕರೆಕ್ಟಾಗಿ ಆಗೋಲ್ಲ. ಸೊ ಅದರಿಂದ ಇವತ್ತು ವೀಡಿಯೋ ಮಾಡ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. 2 ಗಿಡ ಅಲ್ಲ, ಇನ್ನೊಂದು 2 ಬ್ಯಾಗ್ ಜಾಸ್ತಿ ಆಗಿದೆ. ಒಂದು ಮಲ್ಲಿಗೆ ಗಿಡ ಇವಾಗ ಅಲ್ಲಿ ಈಗೆಲ್ಲ ಪಾಟಿಂಗ್ ಮಾಡಿದ್ದೀನಿ, ಅದನ್ನೆಲ್ಲ ತೋರಿಸ್ತೀನಿ ನೋಡಿ. ಇದು ಗಿಡದ ತುಂಬ ಹೂ ಇರುತ್ತೆ. ಬಟ್ ಬದನೆ ಗಿಡದಲ್ಲೂ ಗಿಡದ ತುಂಬ ಹೂ ಆಗಿದೆ. ಇದರೊಳಗೆ 2 ಕಾಯಿ ಕಚ್ಚಿದೆ. ಈ ಗಿಡದಲ್ಲಿ ಒಂದು, ಈ ಗಿಡದಲ್ಲಿ ಒಂದು. ಏನಕ್ಕಂದರೆ ಎಲ್ಲ ಹೂಗಳು ಕಾಯಾಗಲ್ಲ, ಸ್ಟ್ರೆಂತ್ ಇರೋದು ಮಾತ್ರ ಕಾಯಿ ಆಗೋದು. ಈ ಮೆಣಸಿನ್ಕಾಯಿ ಗಿಡ ಅಂತೂ ಎಷ್ಟು ಬೇಗ ಬೆಳೆದು ಎಷ್ಟು ಬೇಗ ಕಾಯಿ ಬಿಡ್ತು ಅಂದರೆ ತುಂಬ ಆಶ್ಚರ್ಯ. ಜಾಸ್ತಿ ಬಿಟ್ಟಿಲ್ಲ ಅಂದರೂ ಬಿಡೋದನ್ನ ಬೇಗ ಬಿಟ್ಟಿದೆ. ಇದು ನೋಡಿದ್ದೀರಾ ಎಷ್ಟು ಚಿಕ್ಕ, ಇದು ಸೀಡ್ಸಿಂದ ಫಾರ್ಮ್ ಆಗಿರೋದು. ಈ ಡ್ರ್ಯಾಗನ್ ಫ್ರೂಟ್ ಒಂದೇ ಸದ್ಯಕ್ಕೆ ಕಾಯಿಸಿ, ಮತ್ತು ಇದನ್ನು ಇವೆ 3 ನಾನು ದುಡ್ಡು ಕೊಟ್ಟು ತಂದಿರೋದು. ಇವೆರಡೂ ಪಾಟಿಂಗ್ ಮಾಡಿದ್ದೀನಿ. ಪಾಟಿಂಗ್ ಮಾಡಿರೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಎಷ್ಟು ಗಮ್ಮಂತಿದೆ ಫುಲ್ ಟೆರೆಸ್ ಅಂದರೆ ಈ ಮಲ್ಲಿಗೆ ಹೂವಿಂದ. ಇದು 2 ಸುತ್ತಿಂದ, ಇದು 7 ಸುತ್ತಿನ ಮಲ್ಲಿಗೆ ಹೂವು. 2 ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಫ್ಲವರಿಂಗ್ ತುಂಬ ಆ್ಯಡ್ ಮಾಡಬೇಕು, ಫ್ಲವರ್ ಪ್ಲ್ಯಾಂಟ್ಸ್ಗಳನ್ನ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಲೋಟಸ್ ಪ್ಲ್ಯಾಂಟ್ಸ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಜ ಅದನ್ನು ಸೋಕ್ ಮಾಡಿ ಇಟ್ಟಿದ್ದೀನಿ. ಅದು ಯಾವಾಗ ಅದು ಸ್ಪ್ರೋಟ್ ಆಗುತ್ತೋ, ಸ್ಪ್ರೋಟ್ ಆದಮೇಲೆ ಅದನ್ನು ನಾನು ಕಂಟೈನರ್ಗೆ ಹಾಕ್ಬಿಟ್ಟು ಆಮೇಲೆ ಒಂದು ಟಬ್ಬಲ್ಲಿ ಇಡ್ತೀನಿ. ಇದ್ರ ಜೊತೆಗೆ ನಾನು ನಿಮಗೆ 2 ರೋಸ್ ಪ್ಲ್ಯಾಂಟ್ ಇದೆ ನನ್ನ ಹತ್ರ, ಬನ್ನಿ ತೋರಿಸ್ತೀನಿ ನೋಡಿ. ಇದಂತೂ ಕಂಪ್ಲೀಟಾಗಿ ಒಣಗೋಗಿತ್ತು, ಒಂದೇ ಒಂದು ಎಲೆನೂ ಕೂಡ ಇರಲಿಲ್ಲ ಗಿಡದಲ್ಲಿ. ಅದನ್ನು ನಾನು ಫುಲ್ ಆರೈಕೆ ಮಾಡಿದ್ಮೇಲೆ ಇವತ್ತು 8-9 ಬಡ್ಸ್ ಇದೆ ಇದರಲ್ಲಿ, 9 ಗಿಡಗಳಿದೆ ಇದರಲ್ಲಿ, ಪ್ಲ್ಯಾಂಟ್ಸ್ ಇದೆ ಇದರಲ್ಲಿ. ಫ್ರಮ್ 0 to ಇಲ್ಲಿವರೆಗೂ ತಂದಿದ್ದೀನಿ ಇದನ್ನು. ಫ್ಯೂಚರಲ್ಲಿ ಇದು ದೊಡ್ಡ ಗಿಡ ಆಗೋದ್ರಲ್ಲಂತೂ ಯಾವುದೇ ಸಂದೇಹ ಇಲ್ಲ. ಬಂಚ್ ಆಫ್ ಫ್ಲವರ್ಸ್ ಕೊಡೋದು ನಂಗೆ ಅಷ್ಟು ನಂಬಿಕೆ ಇದೆ. ಇದು ಮತ್ತು ನೆಕ್ಸ್ಟ್ ಒನ್ ಅಷ್ಟೇ. ಇದು ಪಿಂಕ್ ಅಂದರೆ ಇದು ಎಲ್ಲೋ. ಇದರಲ್ಲೂ ಆಲ್ಮೋಸ್ಟ್ ಎಲ್ಲ ಹೋಗಿ ಗಿಡ ಹಾಳಾಯಿತು, ಎಸ್ಬಿಡೋದೆ ಅಂದ್ಕೊಂಡಿದ್ದೆ. ಅದನ್ನು ತಂದು ಮೇಲ್ಗಡೆ ತಂದಿದ್ದಕ್ಕೆ ಅಂದರೆ ಸನ್ಲೈಟ್ ಜಾಸ್ತಿ ಬೇಕು. ಯಾವುದೇ ಫ್ಲವರಿಂಗ್ ಪ್ಲ್ಯಾಂಟ್ಗಾಗಲಿ ಸನ್ಲೈಟ್ ಇಸ್ ಮಸ್ಟ್ ಆ್ಯಂಡ್ ಶುಡ್. 8 hours ಸನ್ಲೈಟ್ ಬೇಕೇ ಬೇಕು. ಎಷ್ಟು ಚೆನ್ನಾಗಿ ಸನ್ಲೈಟ್ ಬರುತ್ತೋ ಅಷ್ಟು ಚೆನ್ನಾಗಿ ಗಿಡ ಇರುತ್ತೆ. ಬಟ್ ಆ ಸನ್ಲೈಟಿಗೆ ತಕ್ಕಂಗೆ ವಾಟರ್ ಕೊಡಬೇಕು ನೀವು. ಅದ್ರ ಜೊತೆಗೆ ವೀಕ್ಲಿ ಒನ್ಸ್ ಲಿಕ್ವಿಡ್ ಫರ್ಟಿಲೈಸರು ಇಲ್ಲ ಸಮ್ವಾಟ್ ಏನೋ ಕಿಚನ್ ವೇಸ್ಟು ಏನೋ ಒಂದು ಹಾಕಿದ್ರೆ ಆಗುತ್ತೆ. ನೆಕ್ಸ್ಟ್ ಇದು ಏನು ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ವೀಳ್ಯದೆಲೆ. ಈ ಒಂಬು ಅಷ್ಟೇ ಅಮ್ಮನ ಮನೆಯಿಂದ ತಂದಿದ್ದು, ಎಲ್ಲ ಫುಲ್ ಹೋಗ್ಬಿಟ್ಟಿತ್ತು. ಇನ್ನು ಇದು ಎಸೆಯೋದೇ ಅಂದ್ಕೊಂಡಿದ್ದೆ. ಜಸ್ಟ್ ನೋಡೋಣ, ಟ್ರೈ ಮಾಡೋಣ ಅಂತ ನೀರು ಹಾಕಿದೆ, ಚಿಗುರಕ್ಕೆ ಶುರುವಾಯಿತು. ಈಗ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಟೆರೆಸಲ್ಲಿ ನಾನು ಇನ್ನೂ ಬಳಸ್ಕೊಂಡಿರೋದು ಇಷ್ಟೇ ಜಾಗ. ಇಷ್ಟು ಜಾಗದಲ್ಲಿ ಇಷ್ಟು ಪ್ಲ್ಯಾಂಟ್ಸ್ ಇದೆ ಅಂದರೆ ಈ ಟೆರೆಸ್ ಫುಲ್ ನಾನು ಯೂಸ್ ಮಾಡಿದ್ರೆ ಇನ್ನೆಷ್ಟು ಪ್ಲ್ಯಾಂಟ್ಸ್ ಆಗ್ಬೋದು. ಸೊ ಈ ಟೆರೆಸ್ ಗಾರ್ಡನಿಂಗ್ ಜರ್ನಿನ ನನ್ನ ಜೊತೆ ಇದು ಕಂಟಿನ್ಯೂ ಮಾಡೋಕ್ಕೆ ಆಸೆ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಪ್ಲ್ಯಾಂಟ್ಸ್ ಹಾಕೋಣ. ನನಗೆ ಇಲ್ಲಿ ಹನಿ ಬೀಸ್ನ ತಂದು ಹ್ಯಾಡ್ ಮಾಡಬೇಕು ಅಂತ ಇತ್ತೀಚೆಗೆ ಆಲೋಚನೆ ಬಂದಿದೆ. ಅದ್ರ ಬಗ್ಗೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ನೋಡಬೇಕು. ಮತ್ತು ಇವತ್ತಿನ ವೆದರು ಅಷ್ಟೇ ಅನುಕೂಲವಾಗಿತ್ತು, ಪ್ಲ್ಯಾಂಟ್ಸಿಗೆ ಇಷ್ಟ ಆಗೋ ಥರ ಇತ್ತು. ಇಷ್ಟೊತ್ತು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.